ನಮ್ಮ ಸೇಂಟ್ ಮೇರೀಸ್ ಐಲ್ಯಾಂಡ್ನಲ್ಲಿ ನಾನು ಪ್ರಥಮ ಬಾರಿಗೆ ಒಂದು ಧ್ವಜಾರೋಹಣವನ್ನು ಇವತ್ತು 26 ಜನವರಿಯಲ್ಲಿ ಮಾಡಿ ತುಂಬ ಅಂದರೆ ತುಂಬ ಒಂದು ಅಭಿಮಾನ, ಸಂತೋಷ, ದೇಶಭಕ್ತಿಯನ್ನು ಮೆರೆದಿದ್ದೇವೆ. ಉಡುಪಿ ಜಿಲ್ಲಾಡಳಿತದ ವತಿಯಿಂದ ಸೇಂಟ್ ಮೇರೀಸ್ ದ್ವೀಪದಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಧ್ವಜಾರೋಹಣ ಮಾಡಿದರು. ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಗಣರಾಜ್ಯೋತ್ಸವದ ಸಂಭ್ರಮವನ್ನ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬಹಳ ಅಪರೂಪದ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೇವೆ. ರಾಜ್ಯದ 116ನೇ ಮತ್ತು ಕರ್ನಾಟಕದ ಅತಿ ದೊಡ್ಡ ಐಲ್ಯಾಂಡ್ ಎನ್ನುವ ಹೆಮ್ಮೆಗೆ ಕೂಡ ಪಾತ್ರವಾಗಿರುವ ಸೇಂಟ್ ಮೇರೀಸ್ ಐಲ್ಯಾಂಡ್ ನಲ್ಲಿ ಇಂದು ಪ್ರಥಮ ಬಾರಿಗೆ ಧ್ವಜಾರೋಹಣವನ್ನ ನೆರವೇರಿಸುವ ಮತ್ತು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡುವ ಸೌಭಾಗ್ಯ ನನಗೆ ಸಿಕ್ಕಿದೆ. ನಾನು ತುಂಬಾ ಪುಳಕಿತಲಾಗಿದ್ದೇನೆ. ನಾನು ಬರುವಾಗ ಮೊಟ್ಟ ಮೊದಲ ಬಾರಿಗೆ ಕರಾವಳಿ ಕಾವಲು ಪಡೆಯ 11 ಬೋಟ್ಗಳನ್ನು ಇನ್ಸ್ಪೆಕ್ಟ್ ಮಾಡುತ್ತಾ ಬಂದೆ. ಇದು ನನಗೆ ಬಹಳಷ್ಟು ರೋಮಾಂಚನಕಾರಿ ಅನುಭವವಾಗಿದೆ ಎಂದು ತಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಕರಾವಳಿಯ ಪ್ರವಾಸೋದ್ಯಮದಲ್ಲಿ ನಾವು ಹಿಂದುಳಿದಿರುವುದು ಅತ್ಯಂತ ಖೇದಕರ. ನಾವು ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಹೆಚ್ಚಿನ ಕೆಲಸ ಮಾಡುವ ಅಗತ್ಯವಿದೆ ಎಂದರು. ಯಾವ ರೀತಿ ಟೂರಿಸಂನಲ್ಲಿ ಕೇರಳ ರಾಜ್ಯ ಮುಂದೆ ಇದೆ, ಅದೇ ರೀತಿ ಪಕ್ಕದ ಗೋವಾ ರಾಜ್ಯ ಮುಂದೆ ಇದೆ. ನಮ್ಮ ಕರಾವಳಿ ಭಾಗದಲ್ಲಿ ಅತ್ಯಂತ ಉದ್ದವಾದಂಥ ಈ ಒಂದು ನಾವು ಹೇಳ್ತೀವಿ ಅಂತ ಹೇಳ್ತೀವಿ ಸಮುದ್ರ, ಸುಮಾರು 90 ಕಿಲೋಮೀಟ್ರ್ ಉತ್ತರ ಕನ್ನಡ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯನ್ನು ಸೇರಿ ಸುಮಾರು 90 ಕಿಲೋಮೀಟ್ರ್ ನಮಗೆ ಸಿಕ್ಕುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನೇಚರ್ ತುಂಬ ಚೆನ್ನಾಗಿದೆ. ಯಾವ ಕಡೆ ನೋಡ್ತೀರಿ ಆ ಕಡೆ ಗ್ರೀನ್ರಿ ಇದೆ, ಜನ ತುಂಬ ಒಳ್ಳೆಯವರಿದ್ದಾರೆ. ಸೊ ಟೂರಿಸಮ್ಗೆ ಹೇಳಿ ಮಾಡಿಸಿದಂಥ ಒಂದು ಸ್ಥಾನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ CM ಅವರು, DCM ಅವರು ಎಲ್ಲ ನಮ್ಮ ಕರಾವಳಿ ಭಾಗದ ಜನಪ್ರತಿನಿಧಿಗಳೊಂದಿಗೆ ಚರ್ಚೆ ಮಾಡಿ ಮೀಟಿಂಗನ್ನು ಮಾಡಿದ್ದೀವಿ. ಒಂದು ರೋಡ್ ಮ್ಯಾಪನ್ನು ತಯಾರಿ ಮಾಡ್ತಾಯಿದ್ದೀವಿ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ DC ಇರ್ಬೋದು, ಉಡುಪಿ DC ಇರ್ಬೋದು, ಉತ್ತರ ಕನ್ನಡ ಜಿಲ್ಲೆಯ DC ಅವರಾಗಿ ಅಥವಾ ಟೂರಿಸಮ್ನ ಎಲ್ಲ ನಮ್ಮ ಡಿಪಾರ್ಟ್ಮೆಂಟನ್ನು ಮುಖ್ಯಸ್ಥರು ಸೇರಿಕೊಂಡು ಒಂದು ರೋಡ್ ಮ್ಯಾಪನ್ನು ತಯಾರು ಮಾಡ್ತಾ ಇದ್ದೀವಿ. ಲೋಕಲ್ ಇನ್ವೆಸ್ಟರ್ಸನ್ನ, ಫಾರಿನ್ ಇನ್ವೆಸ್ಟರ್ಸ್ನ, ರಾಜ್ಯದ ಮೂಲೆ ಮೂಲೆಯಿಂದ ಇನ್ವೆಸ್ಟ್ ಮಾಡೋರನ್ನ ಅಥವಾ ದೇಶದಿಂದ ಇನ್ವೆಸ್ಟರ್ಸ್ನ ಕರೆದು ಮುಂದಿನ ದಿನದಲ್ಲಿ ನಾವು ಅವರಿಗೆ ಒಂದು ಈ ರೀತಿ ನಮ್ಮ ಅವಕಾಶ ಇದೆ ಡೆವಲಪ್ ಮಾಡಲಿಕ್ಕೆ. ಅದು ಹೋಟೆಲ್ ಟೂರಿಸಮ್ ಇರ್ಬೋದು, ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಇರ್ಬೋದು, ವಾಟರ್ ಸ್ಪೋರ್ಟ್ಸ್ ಟೂರಿಸಮ್ ಇರ್ಬೋದು, ಅನೇಕ ಒಂದು ಇದರಲ್ಲಿ ಟೂರಿಸಮ್ನ ಬೆಳೆಸಲಿಕ್ಕೆ ಅವಕಾಶ ಇದೆ ಅಂತ ಅವ್ರನ್ನೂ ಕೂಡ ಆಹ್ವಾನ ಮಾಡ್ತೀವಿ. ಸಮಾರಂಭದಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ, ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಕಟ್ಟಿಹೊಳಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು.